ಡಿಮಾಂಡ್ ಐತ್ ಮತ್ತೆ ಏನ್ ಮಾಡೋದೆಲ್ಲ ಆಯ್ತು. ಯಾವ್ದಾದ ತೋತಿ ನಂಗೆ ಎಷ್ಟು ಸಾಧ್ಯನೋ ಅಷ್ಟು ನಾ ಮಾಡ್ತೀನಿ. ಜಾಗ ತಗೊಂಡಿಲ್ಲ, ಒಂದು ಸಣ್ಣ ಮನಿ ತಗೊಂಡು, ಬಟ್ ನನ್ನ ಏಜ್ ನ ಡೈರೆಕ್ಟ್ ಆಗಿ ಹೇಳಂಗಿಲ್ಲ. ಅವರ ಸಂಕೇಶ್ವರದಿಂದ ಈ ಕ್ವಶನ್ಸ್ ಕೇಳ, ಅಲ್ಲಿಂದ ನನಗೆ ಬೇಕಾದಷ್ಟು ಆರ್ಡರ್ ಬಂದು ನಂಗೆ ಎಲ್ಲಿಸ್ತಾನ ಅಂದ್ರೆ ಅದನ್ನ ಭಾಳ ಅರ್ನಿಂಗ್ ಮಾಡಿದ್ವಿ. ನಾವು ಹೊರಗೆ ಬರತ್ತೀವಿ, 1 ವರ್ಷ ಆಗೋಣ ಪ್ಲಾನ್ ಮಾಡ್ತೇವೆ. ಯಾರಿ ಯಾರಿ ಬೆಡಗಿ ಬೆಳ್ಳಂ ಬೆಳ್ಳಿ ಮೈಯ ಡಿಮಾರ್ಟ್ ಹೋಗು ನೋಡಿ. ಡಿಮಾರ್ಟ್ ಅಂತೇವೆ ನಾವು ಈಗ. ಭಾಳ ಜನ ಕೇಳ್ತಾರೆ ನಿಮ್ಮ ಮನೆಗೆಲ್ಲ ಡಿಮಾರ್ಟ್ಸ್ ಐಟಮ್ ಅದಾವತ್ತ, ಮಗ್ಲಾಗ ಡಿಮಾರ್ಟ್ ಐತ್ ಮತ್ತೆ ಏನ್ ಮಾಡೋದೆಲ್ಲ ಐಟಮ್ಸ್ ಅವ. ಭಾಳ ಜನ ನಂಗೆ ಕಮೆಂಟ್ ಮಾಡಿದಾರು ನಿಮ್ಮ ಮನ್ಯಾಗ ಡಿಮಾರ್ಟ್ಸ್ ಐಟಮ್ಸ್ ಅದಾವ, ಮತ್ತೆ ಏನ್ ಮಾಡೋದು ಅದ ಐತಿ, ಎದ್ರ ಬಿದ್ರೆ ಅಲ್ಲೇ ಹೋಗ್ಬೋದು. ಸಮೀಪದಾಗ ಐತಿ, ಏನ್ರ ಖಾಲಿ ಅದ್ರ ಪಟ್ ನಾವು ತೊಗೊಂಬರೋದು. ಅದಕ್ಕೆ ಅಲ್ಲಿದ ಐಟಮ್ಸ್ ಚೀಪ್ ಅಂಡ್ ಬೆಸ್ಟ್. ಓಕೆ, ಹೆಲೋ, ಎಲ್ಲರೂ ಹೆಂಗದಿರಿ? ಆರಾಮದಿರೇನ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊತ ಆಲ್ರೆಡಿ ಮಂಜೂರ ವ್ಲಾಗ್ ಸ್ಟಾರ್ಟ್ ಮಾಡಿದಾರು. 2 ದಿನ ಆಯ್ತು ಡಿಮಾರ್ಟ್ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡ. ಯಾಕಪ್ಪ ಅಂತಂದ್ರೆ ಮನ್ಯಾಗ ಬೇಳೆ ಕಾಳುಗಳೆಲ್ಲ ಖಾಲಿ ಆಗಿದ್ದು, ಹೋಗುನು ಅನ್ನತೀನಿ. ಬಟ್ ಮಂಜೂರಿಗೆ ಟೈಮ್ ಸಿಗುವತ್ತಾಗಿತ್ತು. ಏನ್ ಜಾಸ್ತಿ ತಗೋಬೇಕಂತ ಪ್ಲಾನ್ ಇರ್ಲಿಲ್ಲ, ಜಸ್ಟ್ ರೇಷನ್ ಖಾಲಿ ಆಗಿತ್ತು, ಅದಷ್ಟ ತಗೊಳ್ಳೋದಿತ್ತು. ಅದ್ರ ಸಲುವಾಗಿ ನಾನು ಬಾಸ್ಕೆಟ್ ತಗೊಂಡ. ನನಗೆ ಯಾವ್ಯಾವ ಕಾಳುಗಳು ಬೇಕು ನಾ ತಗೊಳತಿದ್ನಿ. ಮಂಜೂರ ನನ್ನ ಜೊತೆ ವಿಡಿಯೋ ಮಾಡತ್ತಿದ್ರು. ನಾ ವ್ಲಾಗ್ ಮಾಡೋದು ಬೇಡ, ಏನು ಬೇಡ, ಈ ಸೋಷಿಯಲ್ ಮೀಡಿಯಾ ಸವಾಸನ ಬೇಡ ಅಂತ ಅನ್ಕೊಂಡ್ ಕುಂತಿದ್ನಿ. ಬಟ್ ಮಂಜು ಈಗ ವ್ಲಾಗಿಂಗ್ ಮಾಡೋಣ ಅಂತ ಅವರಾಗೆ ಮುಂದೆ ಬಂದಿದ್ದಾರೆ. ನಂಗೆ ಬಹಳ ಖುಷಿ ಐತಿ ಮಾತು ಕೇಳಿ. ಮಂಜು ಅವರಾಗೆ ವ್ಲಾಗಿಂಗ್ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಜಾಸ್ತಿ ವ್ಲಾಗ್ ಒಳಗೆ ಕಾಣಿಸ್ಕೋಬೇಕು, ನಾನು ಮಾತಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದವರು. ಅವ್ರ ಈ ಬದಲಾವಣೆ ನಿಮಗ್ ಹೆಂಗ್ ಅನಿಸ್ತ ಅಂತ ಕಾಮೆಂಟ್ ಮಾಡಿ ಹೇಳಿ. ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡ್ಯಾವ ಅಂತ ಹೇಳಿ ಲೈಫಿಗೆ ಎಕ್ಸ್ಟ್ರಾ ಬಣ್ಣ ಬಳದ ಅದನ್ನ ತೋರ್ಸೋ ಅವಶ್ಯಕತೆ ಇಲ್ಲ. ಲೈಫ್ ಒಳಗೆ ಯಾವ ರೀತಿ ಐತಿ, ಹೆಂಗ್ ಅದೇವಿ ಅದನ್ನ ನಾವು ವ್ಲಾಗ್ದಾಗ ತೋರ್ಸ್ಬೇಕಂತ ಅನ್ಕೊಂಡೇವಿ. ಜಸ್ಟ್ ಗ್ರಾಸರಿ ಅಷ್ಟು ತೊಗೊಂಡು ಹೋದ್ರೆ ಆಯ್ತದ ಅನ್ಕೊಂಡ್ ಬಂದಿದ್ನಿ. ಬಟ್ ಇಲ್ಲಿ ಯುನೀಕ್ ಕಲೆಕ್ಷನ್ಸ್ ಎಲ್ಲ ಬಂದಿರ್ತಾವ ಅಂತ ಹೇಳಿ ಅದನ್ನ ನೋಡಕ್ ಈ ಸೆಕ್ಷನ್ ಬನ್ನಿ. ನೀವು ನೋಡಿರ್ಬೋದು, ನಮ್ಮ ಹಾಲ್ ಒಳಗ್ ದಿವಾನ್ ಕಾಟ್ ಐತಿ. ಅಲ್ಲಿ ಯಾವ್ದೇ ರೀತಿ ಸೋಫಾ ಇಲ್ಲ. ಅದ ಸೋಫಾ ತರ ಲುಕ್ ಬರ್ಲಿ ಅದಕ್ಕೆ 2 ಸಣ್ಣ ದಿಮ್ ತಗೊಳ್ನು ಅಂತ ಹೇಳಿ ದಿಮ್ ನೋಡಕ್ ಹೋದ್ನಿ. ಮೊದ್ಲ ರೌಂಡ್ ಶೇಪ್ದು ದಿಮ್ ಬಿಟ್ಟಿದ್ನಿ, ಅದೇನ್ ಅಷ್ಟೊಂದ್ ಚಲೋ ಲುಕ್ ಕಾಣ್ವತ್ತಾಗಿತ್ತು. ಸ್ಕ್ವೇರ್ ಶೇಪ್ ತಗೊಳ್ನು ಅಂತ ಹೇಳಿ ಈಗ 2 ತಗೊಳತೇನಿ. ನೋಡುನು ಇವ್ 2 ಇಟ್ಟ ತಕ್ಷಣ ಹೆಂಗ್ ಕಾಣ್ತೈತಿ. ಆಕ್ಚುಲಿ 3 ಇದ್ರ ಚಂದ ಅನಸ್ತೈತಿ ಏನೋ. ಈಗ ಸದ್ಯಕ್ಕೆ 2 ತಗೊಂಡು ಇವ್ 2 ಇಟ್ ಮೇಲೆ ಹೆಂಗ್ ಕಾಣ್ತೈತಿ ನೋಡಿ 3ನೇದ ನಾವ ಪ್ಲಾನ್ ಮಾಡಿ ತಗೊಳಕ್ ಬರ್ತೈತಿ ಅಂತ ಹೇಳಿ 2 ತಗೊಂಡಿ. ಅಂಡ್ ಮರೂನ್ ಕಲರ್ ಈ ರೀತಿ ಅದಕ್ಕ ಕವರ್ನು ತಗೊಂಡಿ. ನಮ್ ವಾಲ್ಗಿ ಸ್ವಲ್ಪ ಲೈಟ್ ಯೆಲ್ಲೋ ಪೇಂಟ್ ಐತಿ, ಅದಕ್ ಮರೂನ್ ಕಲರ್ ಸೂಟ್ ಆಗ್ತೈತಿ ಅಂತ ಹೇಳಿ ಮರೂನ್ ತಗೊಂಡಿ. ಅದಕ್ ಅಪೋಸಿಟ್ ಏನಾರ ಈ ರೀತಿ ಕ್ರೀಮ್ ಕಲರ್ ಚಂದ ಕಾಣ್ಬೋದು. ನೋಡುನು ಇನ್ನೊಂದ್ ಸತೆ ಬಂದಾಗ ಮತ್ ಪರ್ಚೇಸ್ ಮಾಡ್ರ ಆಯ್ತು. ಸದ್ಯಕ್ಕೆ ಇದರಿ ಹೆಂಗ್ ಕಾಣ್ತೈತಿ ನೋಡುನು ಅಂತ ಹೇಳಿ ಮಂಜು ಅವ್ರ ಅಂದ್ರು. ಆದ್ನೆಲ್ಲ ತಗೊಂಡ ನಾನು ಟೆಡಿ ಬಿಯರ್ ಸೆಕ್ಷನ್ ಹೊಂಟಿದ್ನಿ. ಬಟ್ ಮಂಜು ಅವ್ರ ನಂಗೆ ಹೋಗಾಕ್ ಕೊಡ್ಲಿಲ್ಲ. ತಗೋತೇನಿ ಬಟ್ ಅದನ್ನ ಜಾಸ್ತಿ ಮತ್ ಮೂಲ್ಯಾಗ ಇಟ್ಬಿಡ್ತೇನೆ ಅಂತ ಹೇಳಿ. ಇದೆಲ್ಲ ತಗೊಂಡಾದ ತಕ್ಷಣ ಮತ್ ಯುನಿಕ್ ಕಲೆಕ್ಷನ್ಸ್ ಏನ್ರಿ ಬಂದಾವ ಅಂತ ನಾನ್ ನೋಡತಿದ್ನಿ. ಬಟ್ ನಂಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ, ಯಾವ್ದು ಯುನಿಕ್ ಅನಿಸ್ಲಿಲ್ಲ ಅಂತ ಹೇಳಿ ನಾರ್ಮಲ್ ಆಗಿ ಶಾಪಿಂಗ್ ಮಾಡ್ಕೊಂಡ್ ಮನಿಗ್ ಬಂದು. ನಾ ಆಸ್ಕ್ ಮಿ ಕ್ವಶನ್ಸ್ ಇನ್ಸ್ಟಾಗ್ರಾಮ್ದಾಗ ಹಾಕಿದ್ನಿ. ಅದಕ್ಕೆ ಬಹಳಷ್ಟು ಜನ ಕ್ವಶನ್ಸ್ ಕೇಳ್ತೀರಿ, ಅದಕ್ಕೆಲ್ಲ ಆನ್ಸರ್ ಮಾಡ್ತೀವಿ. ಅಂಡ್ ಮಂಜು ಅವರು ಆನ್ಸರ್ ಮಾಡ್ತಾರೋ, ಅವ್ರ ಬಾಯಿನ ಆನ್ಸರ್ ಮಾಡ್ತಾರೋ. ನಂಗೆ ಎಷ್ಟು ಸಾಧ್ಯನೋ ಅಷ್ಟು ನಾ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಊಟಕ್ಕೆ ಏನಾದ್ರು ತಯಾರಿ ಮಾಡ್ತೇನೆ. ಲೇಟ್ ಆಗೈತಿ, ಯಾಕಂದ್ರೆ ನಮ್ಮಿಬ್ಬರು ಟಾರ್ಗೆಟ್ ಏನೈತಂದ್ರೆ 8ರೊಳಗೆ ಊಟ ಮುಗಿಸ್ಕೋಬೇಕಂತ. ಬಟ್ ಈಗ ಲೇಟ್ ಆಗೈತಿ, ಫಸ್ಟ್ ಊಟ ಮುಗಿಸ್ಕೋತೀವಿ, ಆಮೇಲೆ ಆನ್ಸರ್ ಮಾಡ್ತೇವೆ. ಓಕೆ, ನಾವು ಊಟಕ್ಕೆ ಏನಾರ ರೆಡಿ ಮಾಡ್ಬೇಕಂತ ಹೇಳಿ ಕಿಚನ್ಗೆ ಹೋದ್ನಿ. ಅಂಡ್ ತಂದಿದ್ ಗ್ರಾಸರಿ ಎಲ್ಲ ಜೋಡ್ಸಿಡೋದಿತ್ತು. ಅದನ್ನ ಮಾಡುತ್ತಾನ ಅಂದ್ರೆ ಮಂಜು ಅವರ ತಂದಿದ್ ದಿಂಬ ಮತ್ತ ಅದನ್ನ ಕವರ್ ಎಲ್ಲ ಜೋಡಿಸಿ ಹೆಂಗ್ ಕಾಣ್ತೈತೆ ಅಂತ ನೋಡಾತಿದ್ರು. ಏನಾರ ಮನಿಗ್ ಹೊಸ ತಂದ್ರ ಅದನ್ನ ಫಸ್ಟ್ ಓಪನ್ ಮಾಡೋ ಕ್ರೇಜ್ ನಮ್ದ್ರೊಳಗ್ ಮಂಜು ಅವ್ರಿಗೆ ಭಾಳ ಇರ್ತೈತಿ. ಯಾಕೋ ಗೊತ್ತಿಲ್ಲ, ಅವ್ರಿಗೆ ಏನಾರ ಹೊಸ ತಂದ್ರ ಆ ತಕ್ಷಣ ಓಪನ್ ಮಾಡಿ ನೋಡ್ಬಿಡ್ಬೇಕು. ಇವನ್ ಒಂದ್ ಹೊಸ ಬಟ್ಟೆ ತಗೊಂಡ್ ಬಂದ್ರೆ ಮನಿಗ್ ಬಂದ ತಕ್ಷಣ ಅದನ್ನ ಫಸ್ಟ್ ಹಾಕೊಂಡ್ ನೋಡ್ತಾರೋ, ಭಾಳ ಅದರ ಅದನ್ನ ಹಾಕೊಂಡ್ ಮಲ್ಕೊಂಡ್ ಬಿಡ್ತಾರೋ. ಅವ್ರಿಗೆ ಅದೊಂದ್ ಕ್ರೇಜ್ ಅನ ಐತಿ. ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತುಂಬಿ ನೀನಿಟ್ಟ ಸಾಂತ್ವನ. ದಿಂಬಿ ಇಟ್ಟ ತಕ್ಷಣ ಏನೋ ಲುಕ್ ಇಷ್ಟ ಆಯ್ತು. ಬಟ್ ನನ್ ಪ್ರಕಾರ 3 ದಿಂಬಿ ಇದ್ದಿದ್ರೆ ಚಂದ ಅತ ಅನಸಾತಿತ್ ನಂಗೆ ಅಲ್ಲೇ. ಬಟ್ ಮಂಜು ಅವ್ರ ಮಾತ್ ಕೇಳಿ 2 ತಗೊಂಡ್ ಬನ್ನಿ. ಮನಿಗ್ ಬಂದ ತಕ್ಷಣ ಅನಿಸ್ತು ಇನ್ನೊಂದ್ ತಗೊಂಡ್ರ ಆಗ್ತಿತ್ತ ಅಂತ ಹೇಳಿ. ಮಂಜು ಅವ್ರಿಗೆ ಒಗ್ಗರ್ಣಿ ಅನ್ನ ಅಂದ್ರೆ ಭಾಳ ಇಷ್ಟ. ಉತ್ತರ ಕರ್ನಾಟಕದವ್ರಿಗೆಲ್ಲ ಒಗ್ಗರ್ಣಿ ಅನ್ನ ಅಂದ್ರೆ ಗೊತ್ತಾಗ್ತೈತಿ. ಬೆಂಗಳೂರು ಸೈಡ್ದಾಗೆಲ್ಲ ಚಿತ್ರಾನ್ನ. ನೈಟ್ ಟೈಮ್ ಅಷ್ಟೊಂದು ರೈಸ್ ತಿನ್ನಕ್ ಹೋಗಂಗಿಲ್ಲ. ಬಟ್ ಸ್ವಲ್ಪ ರೈಸ್ ಮಿಕ್ಕಿತ್ತಂದ್ರೆ ಮಧ್ಯಾಹ್ನ ಮಾಡಿದ್ದು ಉಳಿದಿತ್ತು. ಅದಕ್ಕೆ ಮಂಜು ಅವ್ರಿಗೆ ನಾರ್ಮಲ್ ರೈಸ್ ಐತತ ಅನ್ನಿ ಅವ್ರು ಬೇಡ ಒಗ್ಗರ್ಣಿ ಅನ್ನ ಹಚ್ಚು ಅಂತಂದ್ರ. ಮೊಸರು ಜೊತೆ ಒಳ್ಳೆ ಕಾಂಬಿನೇಷನ್. ಆಕ್ಚುಲಿ ನೈಟ್ ಟೈಮ್ ಮೊಸರು ಜಾಸ್ತಿ ತಿನ್ಬಾರ್ದು ಗೊತ್ತು ನಿಂಗ. ಇನ್ನೊಂದ್ ರೂಲ್ಸ್ ಅಂದ್ರ ಮಂಜು ಅವ್ರಿಗೆ ಇತ್ತೀಚೆಗೆ ಒಗ್ಗರಣೆ ಒಳಗೆ ಕಂಪಲ್ಸರಿ ಕೆರ್ಬೇವು ಕೊತ್ತಂಬರಿ ಇರಾಕಬೇಕು. ಸ್ವಾದ ಟೇಸ್ಟ್ ಇಷ್ಟ ಕೊತ್ತಂಬರಿ 20 ರೂಪಾಯಿ. ಎಲ್ಲ ಹಣ್ಣಾಗೈತಿ, ಅದಕ್ಕೆ ಅಂದ್ರೆ ಎಲಿ ಎಲ್ಲ ಹಣ್ಣು ಹೊಡೆದೈತಿ. ಅಂತ ಕೊತ್ತಂಬರಿ 20 ರೂಪಾಯಿ ಹೇಳತ್ತಾರು. ನಾ ಹಂಗಾಗಿರೋ ಕೊತ್ತಂಬರಿನ ಹಾಕ್ತಿರ್ಕಿಲ್ಲ. ಬಟ್ ಮಂಜು ಅವ್ರ ಸಲುವಾಗಿ ತರಬೇಕಿಲ್ಲ, ತಿನ್ನಂಗಿಲ್ಲ ಮನುಷ್ಯ.
ನೀವು ನೀರದು ತುಂಬ್ಕೊರಿ. ನಮ್ದು ಅಡುಗೆ ರೆಡಿ ಆಯಿತು. ಆಲ್ಮೋಸ್ಟ್ ಇತ್ತು, ಚಪಾತಿ ಭಾಜಿ ಇತ್ತು, ಮಧ್ಯಾಹ್ನ ಮಾಡಿದ್ದ ಸ್ವಲ್ಪ. ಆಲ್ಮೋಸ್ಟ್ ಎಲ್ಲ ಅಡುಗೆ ಇತ್ತು, ಚಪಾತಿ ಭಾಜಿ ರೈಸ್ ಎಲ್ಲ ಇತ್ತು. ಬಟ್ ಅವ್ರು ಒಗ್ಗರಣೆ ಅನ್ನ ತಿನ್ಬೇಕಂದ್ರೆ ಅಂತ ಹೇಳಿ ಅದನ್ನ ಒಗ್ಗರಣೆ ಹಚ್ಚಾಕತ್ತಿತ್ತು ಅಷ್ಟೇ. ನಿಜ ಹೇಳ್ಬೇಕಂದ್ರೆ ನಾವು 8ರೊಳಗೆ ಊಟ ಮುಗಿಸ್ತೇವೆ. ಬಟ್ ಡಿಮಾರ್ಟ್ಗೆ ಹೋಗಿ ಮನೆಗೆ ಬಂದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ವ್ಲಾಗ್ ಮಾಡ್ಕೊಂತ ಊಟ ಇವತ್ತು ಲೇಟ್ ಆಯಿತು. ಮುಂಚೆ ಅಂದ್ರೂ ಇದೇ ರೂಢಿ ಐತಿ. ಏನಪ್ಪ ಅಂತಂದ್ರೆ ಊಟ ಮಾಡೋ ಮುಂದೆ ನಾವು ಏನಾದ್ರು ಡಿಸ್ಕಷನ್ ಮಾಡ್ಕೋತ ಊಟ ಮಾಡ್ತಿರ್ತೇವಿ. ನಾವು ಏನಾರು ಇಂಕ್ರಿಮೆಂಟ್ ಮಾಡ್ಬೇಕೇನಾ, ಮನ್ಯಾಗ ಏನಾರು ಚೇಂಜಸ್ ಮಾಡ್ಬೇಕೇನಾ ಅಂತ ಹೇಳಿ ನಾವು ಒಂದು ಏನಾರು ಸಣ್ಣ ವಸ್ತು ತಗೋಬೇಕಂದ್ರೂ ಇಬ್ರು ಕೂಡಿ ಪ್ಲಾನ್ ಮಾಡೇನ ತಗೋತೇವಿ. ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಈ ರೀತಿನೇ ವಿಚಾರ ಮಾಡಿ ತಗೋತೇವಿ. ಊಟ ಮುಗಿಸ್ಕೊಂಡ ಆಸ್ಮಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀವಿ. ಊಟ ಆದ್ಮೇಲೆ ಸಿಗ್ತೇವೆ. ಊಟ ಆದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಈಗ ಆನ್ಸರ್ ಮಾಡಕ್ಕೆ ಫೈನಲಿ ಕುಂತು ನಾವ ಕ್ವಶನ್ಸ್ ಹಿಂಗೆ ಕೇಳಿದಿರಿ, ನಿಮ್ಮ ರೆಂಟ್ ಎಷ್ಟಾ, ನಿಮ್ಮ ಪೇಮೆಂಟ್ ಎಷ್ಟಾ, ಆಮೇಲೆ ಮತ್ತೆ ಏನೇನು ಕೇಳಿದಿರಿ ಅಂದ್ರೆ ನೀವು ವೆಯ್ಟ್ ಲಾಸ್ ಬಗ್ಗೆ ಇದು ಭಾಳ ಜನ ಕೇಳಿರಿ. ಏನೇನು ಕೇಳಿದಿರಿ ಒಂದೊಂದೊಂದೊಂದು ಮಂಜು ಅವ್ರು ಓದ್ತಾರು, ಅದಕ್ಕೆ ನಾ ಆನ್ಸರ್ ಮಾಡ್ತೀನಿ. ಎಂಟು ತನಕ ನೋಡ್ರಿ ಆಲ್ಮೋಸ್ಟ್ ಕ್ವಶನ್ಸ್ಗೂ ಆನ್ಸರ್ ಸಿಗ್ತಾವು. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಇನ್ನೂ ಯಾವ್ಯಾವ ರೀತಿ ವ್ಲಾಗ್ಸ್ ಮಾಡ್ಬೇಕಂತ ನಮಗೆ ಕಾಮೆಂಟ್ ಮಾಡಿರಿ, ನಾವು ಅದೇ ರೀತಿ ಮಾಡ್ತೀವಿ. ಸೊ ಬರ್ರಿ ಮಂಜು ಅವರ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾವು ಒಂದೊಂದು ಆನ್ಸರ್ ಮಾಡಿ. ನಿಮ್ಮ ಪುಣೆ ಮನೆ ರೆಂಟ್ ಎಷ್ಟು ಕೇಳ್ತಾರೆ? ಅದನ್ನ ಭಾಳ ಜನ ಕೇಳಿರಿ. ಪುಣೆ ಒಳಗಿರುವಂಥ ಮನಿ ರೆಂಟ್ 8,000 ರೂಪಾಯಿ ಬರ್ತೈತಿ, ಲೈಟ್ ಬಿಲ್ ಹಿಡ್ಕೊಂಡು ಇನ್ಕ್ಲೂಡಿಂಗ್ ಲೈಟ್ ಬಿಲ್ ಹಿಡ್ಕೊಂಡು. ನಿಮ್ಮ ತವರ ಮನೆ ಎಲ್ಲಿ ಇರೋದು ಮತ್ತು ನಿಮ್ಮ ಗಂಡನ ಮನೆ ಎಲ್ಲಿ ಇರೋದು ಕೇಳ್ತಾರೆ? ನನ್ನ ತವ್ರ ಮನಿ ಎಲ್ಲಿರೋದು ಮತ್ತು ಗಂಡನ ಮನಿ ಎಲ್ಲಿರೋದು ಅಂದ್ರೆ ತವ್ರ ಮನಿ ನಿಪ್ಪಾಣಿ, ಅಲ್ಲಿಂದ ಜಸ್ಟ್ ಒಂದು 12 ಕಿಲೋಮೀಟರ್ ಅಷ್ಟೇ. 12 ಕಿಲೋಮೀಟರ್ ಅಂತರ ಒಳಗೆ ಒಂದು ಸಣ್ಣ ಊರ ದುಳ್ಗನವಾಡಿ ಅಂತ ಹೇಳಿ. ನನ್ನ ಗಂಡನ ಊರು ದುಳ್ಗನವಾಡಿ, ನನ್ನ ತವ್ರ ಮನಿ ನಿಪ್ಪಾಣಿ. ಬಟ್ ನಿಪ್ಪಾಣಿ ಒಳಗೆ ಮಂಜು ಅವರು ಒಂದು ಸಣ್ಣದ ಮನಿ ತೊಗೊಂಡಾರೋ ಅದಕ್ಕೆ ನಾ ಎಲ್ಲರಿಗೂ ನಿಪ್ಪಾಣಿ ಅಂತಾನೆ ಹೇಳ್ತೀನಿ. ಓಕೆ. ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನ ಮತ್ತು ನೀವು ಯಾವ ಕ್ರೀಮ್ ಯೂಸ್ ಮಾಡತ್ತಿ ಅಂತ ಮತ್ತೊಬ್ಬರು ಹೇಳಿದ್ರೆ ಯು ಆರ್ ಸೋ ಬ್ಯೂಟಿಫುಲ್ ಅಂತ. ನನ್ನ ಬ್ಯೂಟಿ ಸೀಕ್ರೆಟ್ ಏನೂ ಇಲ್ಲ. ಸನ್ಸ್ಕ್ರೀನ್ ಅಂದ್ಬಿಟ್ರೆ ಏನೂ ಹಚ್ಚಂಗಿಲ್ಲ. ಬಟ್ ರೆಡಿ ಇರ್ಬೇಕಾದ್ರೆ ಮೇಕಪ್ ಅಂತೂ ಮಾಡೇ ಮಾಡ್ಕೋತೀನಿ. ಮೇಕಪ್ ಏನೇನು ಯೂಸ್ ಮಾಡ್ತೀನಿ ಅಂತ ಅದ್ರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಓಕೆ, ಡನ್. ಪುಣೆಯಲ್ಲಿ ಎಲ್ಲಿ ಇರ್ತೀರಾ ಅಂತ ಕ್ವಶನ್. ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರ ಐತಿ ಚಾಕಣ. ಬಟ್ ಚಾಕನ್ ಒಳಗೆ ಇರ್ತೇವೆ. ಪುಣೆ ಚಾಕನ್. ಮತ್ತು ಅಕ್ಕ ನಿಮ್ಮ ಊರು ಯಾವುದು ಅಂತ? ನಮ್ಮೂರು ನಿಪ್ಪಾಣಿ. ನಿಪ್ಪಾಣಿ ಯಾಕಂತಾಳಂದ್ರೆ ನಾವು ಅಲ್ಲಿ ಜಾಗ ತೊಗೊಂಡು ಆಲ್ಮೋಸ್ಟ್ ಜಾಗ ತಗೊಂಡಿಲ್ಲ, ಒಂದು ಸಣ್ಣ ಮನಿ ತಗೊಂಡು. ಜಾಗ ಮನಿನೇ ಕಟ್ಟಿದ ಮನಿನೇ ಐತಿ. ಸೊ ಅಷ್ಟೊಂದು ದೊಡ್ಡ ಮನಿ ಇಲ್ಲ, ಸಣ್ಣ ಮನಿ ಐತಿ. ಸದ್ಯಕ್ಕೆ ಅಷ್ಟಾರ ಒಂದು ಆಸರ ಅಂತ ತಗೊಂಡೇವಿ ಅಷ್ಟೇ. ಅದಕ್ಕೆ ನಿಪ್ಪಾಣಿ ಅಂತ ಹೇಳ್ತೇವೆ. ನೀವು ಭಾಳ ಕ್ಯೂಟ್ ಅದೀರಿ ಅಕ್ಕ. ನಿಮ್ಮ ಏಜ್ ಎಷ್ಟು ರೀ ಅಂತ ಕೇಳ್ತಾರೆ. ಹೆಣ್ಣು ಮಕ್ಳಿಗೆ ಏಜ್ ಕೇಳಬಾರ್ದು, ಗಂಡು ಮಕ್ಳು ಪಗಾರ ಕೇಳಬಾರ್ದು ಅಂತ. ಆದ್ರೂ ಹೇಳ್ತೇನೆ, ಯಾಕಂದ್ರೆ ನಾ ಸಣ್ಣ ಕೇಳಿದೆ ಇಲ್ಲ. ನಂದು ಮದ್ವೆ ಸ್ವಲ್ಪ ಜಲ್ದಿ ಆಗೈತಿ, ಅದಕ್ಕೆ ನಿಮಗೆ ನಾನು ಏಜ್ ಸಣ್ಣದ ಅನ್ನಿಸ್ಬಹುದು. ಸ್ವಲ್ಪ ನನ್ನ ಮದ್ವೆ ಜಲ್ದಿನ ಆಗೈತಿ. ಅದು ಯಾಕೆ ಏನಂತ ಮುಂದೆ ಯಾವಾಗಲೂ ಟೈಮ್ ಸಿಕ್ಕಾಗ ಹೇಳ್ತೀನಿ. ನೆಕ್ಸ್ಟ್ ಟೈಮ್. ಬಟ್ ನನ್ನ ಏಜನ್ನ ಡೈರೆಕ್ಟಾಗಿ ಹೇಳಂಗಿಲ್ಲ. ನಂದು ಇಯರ್ ಅಂದ್ರೆ ಬರ್ತ್ ಇಯರ್ 2000 2000 ಐತಿ ನನ್ನ ಬರ್ತ್ ಇಯರ್. ನೀವು ಲೆಕ್ಕ ಹಾಕೋರಿ, ಭಾಳ ಈಸಿ ಐತಿ ಲೆಕ್ಕ ಹಾಕಿ. ಓಕೆ, ನೆಕ್ಸ್ಟ್ ಕ್ವಶನ್. ಡೈಲಿ ಯೂಟ್ಯೂಬ್ ಬ್ಲಾಗ್ ಮಾಡ್ರಿ ಮತ್ತು ನಿಮ್ಮ ಹೋಮ್ ಟೂರ್ ಮಾಡಿ. ನಿಮ್ಮ ಹೋಮ್ ರೆಂಟ್ ಎಷ್ಟು ಇದೆ ಅಂತ. ಆಮೇಲೆ ಐ ಆಮ್ ಫ್ರಮ್ ಸಂಕೇಶ್ವರ. ಅವ್ರ ಸಂಕೇಶ್ವರದಿಂದ ಕ್ವಶನ್ ಕೇಳ್ಯಾರು. ಡೈಲಿ ಯೂಟ್ಯೂಬ್ ಬ್ಲಾಗ್ ಮಾಡ್ರಿ ಮತ್ತೆ ಹೋಮ್ ಟೂರ್ ಮಾಡಿ. ನಿಮ್ಮ ಹೋಮ್ ರೆಂಟ್ ಎಷ್ಟು ಇದೆ ರೀ? ನಮ್ಮ ಹೋಮ್ ರೆಂಟ್ ಇನ್ಕ್ಲೂಡಿಂಗ್ ಲೈಟ್ ಬಿಲ್ 8,000 ಐತಿ. ಮತ್ತು ಹೋಮ್ ಟೂರ್ ಮಾಡ್ತೀನಿ ಯಾವಾಗಾರ ಅನ್ಸುತ್ತೆ. ಹೋಮ್ ಟೂರ್ ಮಾಡುವಷ್ಟೇನು ದೊಡ್ಡದಲ್ಲ, 1 BHK ಐತೆ ಅಷ್ಟೇ. ಸಿಂಪಲ್ ಆಗಿತ್ತು ಅಷ್ಟೇ. ಸಿಂಪಲ್ ಆಗಿ. ಬಟ್ ಒಂದಲ್ಲ ಒಂದಿನ ಮಾಡ್ತೀನಿ. ನನಗೆ ಮಾಡ್ಬೇಕು ಅನಿಸ್ದಾಗ ನಕ್ಕಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪಟ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ರಿ, ಎಲ್ಲ ನೀವು ಕೇಳಿದ ವಿಡಿಯೋ ಮಾಡ್ತೀನಿ. ಹೋಮ್ ಟೂರ್ ಮಾಡಿ ಅಂತ ಅನ್ನತ್ತಾರು. ನೆಕ್ಸ್ಟ್ ಟೈಮ್ ಮಾಡುವ. ನಾನು 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಯ್ತು ಅಂದ್ರೆ ನಾ ಹೋಮ್ ಟೂರ್ ಮಾಡ್ತೀನಿ. ಕಂಪಲ್ಸರಿ. ಸ್ವಾಮಿ ಸಮರ್ಥ ಡೈಲಿ ಪೂಜಾ ಅಂಡ್ ಥರ್ಸ್ಡೇ ಪೂಜಾ ಬಗ್ಗೆ ಹೇಳಿ ಪ್ಲೀಸ್ ಅಂತ. ಸ್ವಾಮಿ ಸಮರ್ಥ ಡೈಲಿ ಪೂಜಾ ನಾ ಯಾವುದೂ ಅತಿಯಾಗಿ ಪಾಲನೆ ಮಾಡಂಗಿಲ್ಲ. ಗುರುವಾರ ನಾರ್ಮಲ್ ಪೂಜೆ ಮಾಡ್ತೀನಿ, ಡೈಲಿನೂ ನಾರ್ಮಲ್ ಪೂಜೆನ ಮಾಡ್ತೀನಿ. ಬಟ್ ಅವ್ರಿಗೆ ಏನಾರ ಹಿಂಗೆ ನಾವು ಬೇಡ್ಕೊಂಡಾಗ ಅಂದ್ರೆ ಸಂಕಲ್ಪ ಮಾಡಿ ಬೇಡ್ಕೊಂಡಾಗ ಮಾತ್ರ ಗುರುವಾರ ಸ್ಪೆಷಲ್ ಪೂಜೆ ಮಾಡ್ತಾರಂತ. ಬಟ್ ನಾ ಏನೂ ಇಲ್ಲ, ನಾರ್ಮಲ್ ಆಗೇ ಪೂಜೆ ಮಾಡ್ತೀನಿ. ಜಸ್ಟ್ ಸ್ವಚ್ಛ ಮನಸ್ಸಿಂದ ಪೂಜೆ ಮಾಡಿದ್ರೆ ದೇವ್ರಿಗೆ ಹೋಗಿ ತಲುಪ್ತೈತೆ ಅನ್ನೋದೊಂದು ಭಾವನೆ ಅಷ್ಟೆ. ಬಟ್ ಗುರುವಾರ ದಿನ ತಲೆ ಸ್ನಾನ ಮಾಡಿಲ್ದ ಪೂಜೆ ಮಾಡ್ತೀನಿ. ಗುರುವಾರ ದಿನ ತಲೆ ಸ್ನಾನ ಮಾಡಂಗಿಲ್ಲ. ಇದು ಸ್ವಲ್ಪ ಮನಸ್ಸಿಗೆ ತ್ರಾಸ ಆಗ್ತೈತಿ. ಅಕ್ಕ ನಿಮ್ಮ ಫಸ್ಟ್ ಮಗುಗೆ ಏನಾಗಿತ್ತು ಅಂತ ಕೇಳ್ತಾರ. ಇದನ್ನ ಭಾಳ ಜನ ಕೇಳಿರಿ. ಆಲ್ಮೋಸ್ಟ್ ನಮ್ದು ಎಲ್ಲ ರೀಲ್ ಯೂಸ್ ಮಾಡಿದ ಎಲ್ಲ ಸ್ಟೋರಿ ಹಿಸ್ಟ್ರಿನ ಐತಿ. ಸ್ವಲ್ಪ ನೋಡಿ
ಅದು ವಿಡಿಯೋ ನೋಡ್ರಿ ಗೊತ್ತಾಕತಿ. ಮತ್ ಇನ್ನೊಂದಂದ್ರ ಅದ ಬರೇ ಮಾತಾಡೋನು ಕೆಲವೊಂದ್ ಜನ ನೀವು ಅದನ್ನ ಬರೇ ಹೇಳ್ಬೇಡ ಅಂತ ಬಹಳ ಜನ ಹೇಳಿರಿ. ಮತ್ತ ಬರೇ ಕ್ವಶನ್ಸ್ ನೀವ ಕೇಳ್ತೀರಿ, ನನಗ ಗೊತ್ತಾಗಂಗಿಲ್ಲ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕಂತ ಹೇಳಿ. ಅವ್ರ ಕೇಳಂಗಿಲ್ಲ, ಬೇರೆ ಬೇರೆ ಜನ ಕೇಳ್ತಾರ. ಹಾ. ಬಟ್ ನನ್ ಮಗುಗೆ ಏನಾಗಿತ್ತ ನಾ ಎಲ್ಲಾನು ಮಿನಿ ಬ್ಲಾಗ್ ಮುಖಾಂತರ ಹೇಳಿ, ನೀವು ಫಸ್ಟ್ ಇಂದ ನೋಡ್ರೆ ಗೊತ್ತಾಗ್ತೈತಿ. ಇನ್ ಕೇಸ್ ನನ್ ಮಗು ಬಗ್ಗೆ ನೆಕ್ಸ್ಟ್ ಯಾವಾಗ ಮಾತಾಡ್ತೇನೆ ಅಂದ್ರೆ ನನಗೆ ಇನ್ನೊಂದು ಮಗು ಆದಾಗ ಅಲ್ಲಿ ತನಕ ಟಾಪಿಕ್ಸ್ ಈಗ ಅಲ್ಲಿ ತನಕ ನಾ ಮಗು ಬಗ್ಗೆ ಏನು ಮಾತಾಡಕ್ ಹೋಗಂಗಿಲ್ಲ. ನನಗೆ ಇನ್ ಫ್ಯೂಚರ್ನಾಗ ಒಂದ್ ಮಗು ಆದ್ಮೇಲೆ ಮೇ ಬಿ ನಾ ಅದನ್ನ ಅವಾಗ ಇನ್ನೊಮ್ಮೆ ಶೇರ್ ಮಾಡ್ಕೋತೀನಿ. ಮತ್ತೊಬ್ರು ಕೇಳಿದರು ಸಿ ಸೆಕ್ಷನ್ ಟೈಮಲ್ಲಿ ಭಯ ಆಗ್ಲಿಲ್ವಾ ಸಿಸ್ಟರ್ ಅಂತ. ನನಗ ನನ್ ಮಗುನ್ ನೋಡ್ಬೇಕಂತ ಒಂದು ಕ್ಯೂರಿಯಾಸಿಟಿ. ನಾ ಮಂಜು ಅವ್ರಿಗೆ ಏನ್ ಹೇಳಿದ್ರ ಪಾಪನ್ ನೋಡ್ತೇನೆ ನಾ, ಬಟ್ ನನಗ್ ಖುಷಿಲಿ ಹೋಗ್ಯಾನ. ನಾ ಆಕ್ಚುಲಿ ಸಿ ಸೆಕ್ಷನ್ ನೋಡ್ಕೊಳಕ್ ಹೋಗಲ್ಲ, ಯಾಕಂದ್ರೆ ನನ್ ಮಗುನ್ ನೋಡ್ತೇನೆ. ನಾ ಬಾಳ ಆಸೆ ಇಟ್ಕೊಂಡಿನಿ ನನ್ ಮಗುನ್ ನೋಡ್ಬೇಕಂತ. ಬಟ್ ಫೈನಲಿ ಮಂಜು ಅವ್ರು ನೋಡಿದ್ರು ನಾನ್ ನೋಡ್ಲಿಲ್ಲ. ನಾ ಮುಟ್ಲಿಲ್ಲ ಅಂತ ಹೇಳಿ ಅವರು ಮುಟ್ಲಿಲ್ಲ. ನಮ್ ಇಬ್ಬರಿಗೂ ಲಕ್ ಇಲ್ಲ ಅಷ್ಟೇ. ಭಯ ಏನಾಗಿಲ್ಲ, ನಾ ಖುಷಿಯಿಂದ ಹೋಗಿನಿ. ನಂಗೆ ಸಿ ಸೆಕ್ಷನ್ ಹೆಂಗಾಯ್ತು, ಅದು ಹೆಂಗ್ ರಿಕವರ್ ಆಯ್ತು ಅನ್ನೋದು ನಂಗೆ ಏನೋ ಗೊತ್ತಿಲ್ಲ. ನಾ ಏನೂ ಪಾಲಿಸಿಲ್ಲ, ಬಟ್ ದೇವ್ರು ನಂಗೆಲ್ಲಾನು ರಿಕವರ್ ಮಾಡಿದ್ರು. ನಂಗೇನು ಭಯ ಆಗಿಲ್ಲ. ನೀವು ಇಲ್ಲಿವರೆಗೂ ಯೂಟ್ಯೂಬ್ ಮತ್ತು ಇನ್ಸ್ಟಾ ಅರ್ನಿಂಗ್ ಮಾಡಿದ್ರಿ, ಎಷ್ಟು ಅರ್ನಿಂಗ್ ಮಾಡಿದ್ರಿ? ನನಗೆ ಇದು ಕ್ವಶನ್ ಭಾಳ ವಿಚಿತ್ರ ಅನಿಸ್ತ. ಏನಂದ್ರೆ ನಾ ಯೂಟ್ಯೂಬ್ ಇನ್ಸ್ಟಾದಿಂದಂತೂ ನಿಜ ಹೇಳ್ಬೇಕಾದ್ರೆ ಇನ್ಸ್ಟಾದಿಂದ ಯಾವುದೇ ರೀತಿ ಇನ್ಕಮ್ ಸೋರ್ಸ್ ಇಲ್ಲ. ಅದೇ ಜಸ್ಟ್ ಅಡ್ವರ್ಟೈಸ್ಮೆಂಟ್ ಪ್ಲಾಟ್ಫಾರ್ಮ್ ಇನ್ ಕೇಸ್. ಹೌದಿಲ್ಲ? ನಾ ರಿಯಾಲಿಟಿ ಹೇಳ್ತೇನೆ. ಇಲ್ಲಿ ತನ ನಾನು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಾನು ಏನು ಅರ್ನಿಂಗ್ಸ್ ಮಾಡಿಲ್ಲ ಅದ್ರ ಆ್ಯಪ್ ಥ್ರೂದಿಂದ. ಬಟ್ ಅಲ್ಲಿ ಅಡ್ವರ್ಟೈಸ್ ಮಾಡಿ ನಾನು ಅರ್ನಿಂಗ್ ಮಾಡೇನಿ. ಲೈಕ್ ಮೇಕಪ್ ಆರ್ಟಿಸ್ಟ್ ಆರ್ಡರ್ ನಂಗೆ ಅಲ್ಲಿಂದನೇ ಬಂದಿದ್ದು. ನಾನು ಮೇಕಪ್ ಆರ್ಟಿಸ್ಟ್ ಆದಾಗ ಅಲ್ಲಿಂದ ನನಗೆ ಬೇಕಾದಷ್ಟು ಆರ್ಡರ್ ಬಂದು ನಂಗೆ ಎಲ್ಲಿಸ್ತಾನ ಅದರಿಂದ ಭಾಳ ಅರ್ನಿಂಗ್ ಮಾಡಿದ್ದೆ. ಅವಾಗ ಚಲೋ ಅರ್ನಿಂಗ್ ಮಾಡೀನಿ. ಮಂಜು ಅವ್ರಿಗೆ ಫುಲ್ ಖುಷಿ ಆಗಿತ್ತು ನನ್ನ ಅರ್ನಿಂಗ್ಸ್ ನೋಡಿ, ಅಷ್ಟು ಅರ್ನಿಂಗ್ ಮಾಡೀನಿ. ಅದು ಇನ್ಸ್ಟಾಗ್ರಾಮ್ ಥ್ರೂಲೇ. ಬಟ್ ಅದ ಆ್ಯಪ್ ದಿಂದ ನಂಗೆ ಪೇಮೆಂಟ್ ಬಂದಿಲ್ಲ. ಪುಟ್ಟ ಕೊಲಾಬ್ರೇಷನ್ಸ್ ಈಗ ಬರಾಕತ್ತಾವು, ಸ್ಟಾರ್ಟ್ ಆಗಿದಾವು. ನೋಡೋಣ ಮುಂದೆ ಪೇಮೆಂಟ್ ಎಲ್ಲ ಸಿಕ್ಕಿದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮತ್ತೊಂದು ಕ್ವಶನ್, ನಿಮ್ಮಿಬ್ರು ಜೋಡಿ ಸೂಪರ್ ಅಕ್ಕಮ್ಮ. ಇದು ಕ್ವಶನ್ಸ್ ಅಲ್ಲ, ಕಮೆಂಟ್. ನಾವ್ ಇಬ್ರು ಜೋಡಿ ಇಷ್ಟಪಟ್ಟಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾವಾಗ ಮಗು ಪ್ಲಾನ್ ಮಾಡ್ತೀರಾ ಅಂತ ಕೇಳ್ತಾರೆ. 1 year ಆದ್ಮೇಲೆ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಈ ಸದ್ಯಕ್ಕಂತೂ ಏನು ಯಾವ ಪ್ಲಾನಿಂಗು ಇಲ್ಲ. ಮೊದಲಾದ ತಲೆ ಹೊರಗೆ ಬರತ್ತೆ. ನಾ ಇಲ್ಲ ಅದರಿಂದ ಹೊರಗೆ ಬರಾಕ ಇನ್ನೂ ಟ್ರೈ ಮಾಡತ್ತೇನೆ. ಹಂಗ್ ನೋಡ್ರ ನೀವು ಆನ್ ಕ್ಯಾಮ್ರಾ ಒಳಗೆ ಹೆಂಗ್ ನೋಡ್ತಿಲ್ಲ, ಆಫ್ ಕ್ಯಾಮ್ರಾ ಒಳಗೆ ನಾ ಮತ್ತೆ ಅದ ಗುಮ್ಮನಾಗಿರ್ತೀನಿ. ನಿಮಗ್ ಗೊತ್ತಿಲ್ಲ ನೀವು ಹೆಂಗ್ ಅನ್ಕೋತಿರತ್ತ. ಬಟ್ ಆಫ್ ಕ್ಯಾಮ್ರಾ ಒಳಗೆ ನಾ ಎಷ್ಟಿನ ಅದ ಗುಮ್ಮನಾಗಿರ್ತೇನೆ ಅನ್ನೋದು ಭಾಳ ಕೆಟ್ಟಿನ ಅದ್ರಾಗದೀನಿ. ಬಟ್ ಅದಷ್ಟು ಸ್ಲೋ ಹೊರಗೆ ಬರತ್ತೀವಿ. 1 ವರ್ಷ ಆಗೋಣ ನಾವು ಪ್ಲಾನ್ ಮಾಡ್ತೇವೆ. ಮತ್ತೆ ಇನ್ನೊಂದು ನಂಗೆ ಈಗ ಯಾವುದೇ ರೀತಿ PCOD ಆದ ಇದ ಹಾಳು ಮುಳು ಏನೂ ಇಲ್ಲ. 1 ವರ್ಷ ಆಗೋಣ ನಾನು ಮಗು ಮತ್ತೆ ಮಾಡ್ಕೋಕ್ ಟ್ರೈ ಮಾಡ್ತೇನೆ. ನೆಕ್ಸ್ಟ್ ಕ್ವಶನ್, ನೀವು ಮಾಡಿರೋ ಮೇಕಪ್ ಹಾಕಿ. ಹಾ ಶೋರ್, ನಾ ಮೇಕಪ್ ವಿಡಿಯೋ ಮಾಡಿ ಹಾಕ್ತೇನೆ. ಭಾಳ ಜನ ಕೇಳಿರಿ, ಭಾಳ ಜನ ನನ್ ಮೇಕಪ್ ಬಗ್ಗೆ ಕೇಳಿ. ಪುಣೆಯಲ್ಲಿ ಎಲ್ಲಿ ಇರ್ತೀರಾ? ನಾವು ಪುಣೆದಾಗ ಚಾಕನೊಳಗೆ ಇರ್ತೀವಿ, ಆಗಲೇ ಹೇಳೀನಿ. ವೇಟ್ ಲಾಸ್ ಮಾಡಬೇಕು ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ, ಹೆಂಗೆ ಮಾಡ್ತೀವಿ? ನಾನು ಮಗು ಆಗೋಕ್ಕಿಂತ ಮುಂಚೆ ಭಾಳ ಚಲೋ ಡಯಟ್ ಎಲ್ಲ ಮಾಡ್ತಿದ್ನಿ. ಯಾಕಂದ್ರೆ ನನ್ನ ಮಗು ಬೇಕನ್ನೋದಷ್ಟು ತಲೆಯಾಗ ಹೋಗ್ಬಿಟ್ಟಿತ್ತು. ಬಟ್ ಈಗ ಯಾವುದೇ ರೀತಿ ಡಯಟ್ ಮಾಡೋಂಗಿಲ್ಲ. ಅದೇನು ಮಾರ್ನಿಂಗ್ ಡ್ರಿಂಕ್ ಒಂದು ಕುಡಿತಾನೆ ಆಗ್ಬಿಟ್ರೆ ನಾ ಯಾವುದೂ ಡಯಟ್ ಮಾಡೋದಿಲ್ಲ. ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಹೆಲ್ದಿ ರೂಟೀನ್ ಇಟ್ಕೊಂಡ್ರೆ ವೇಟ್ ಮೇಂಟೈನ್ ಆಗಿರ್ತೈತಿ. ಅದ್ರ ಜೊತೆ 30 minutes ವಾಕರೇ ಮಾಡಲಿ, ಇಲ್ಲಕ ಎಕ್ಸಸೈಸ್ ಅಲ್ಲೇ ಮಾಡಲಿ, ಎರಡರ ಒಂದು ಮಾಡಿದ್ರೆ ನೀವು ವೇಟ್ ಮೇಂಟೈನ್ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್, ಸಿಸ್ಟರ್ ಸೋ ಬ್ಯೂಟಿಫುಲ್ ಅಂತ. ಥ್ಯಾಂಕ್ ಯು. ಕ್ವಶನ್ ಅಲ್ಲಿ ಕಮೆಂಟ್ ಹಾಕಿದ್ದಾರೆ. ಮೇಕಪ್ ಬ್ಲಾಗ್ ಮಾಡ್ತೇನೆ. ಓಕೆ, ಡ್ರೆಸ್ ಲಿಂಕ್ ಶೇರ್ ಮಾಡಿ ಸಿಸ್ಟರ್ ಅಂತ ಹೇಳಿ. ಇದ್ರ ಬಗ್ಗೆ ಅಂದ್ರೆ ನಾ ಹೇಳಾಕಬೇಕು. ನನ್ನ ಡ್ರೆಸ್ ಲಿಂಕ್ ಕೇಳ್ತೀರಿ, ನನ್ನ ಬ್ಯಾಗ್ ಲಿಂಕ್ ಕೇಳ್ತೀರಿ, ಸ್ಯಾರಿ ಲಿಂಕ್ ಕೇಳ್ತೀರಿ. ಓಪನ್ ಆಗಿ ಹೇಳ್ತೀನಿ, ನಾ ಯಾವ್ದು ಆನ್ಲೈನ್ದಾಗ ತರ್ಸಕ್ ಹೋಗಂಗಿಲ್ಲ. ಭಾಳ ಅಂದ್ರೆ ಭಾಳ ಕಡಿಮೆ ನಾ ಆನ್ಲೈನ್ದಾಗ ತರ್ಸೋದು. ಆಫ್ಲೈನ್ ಆಲ್ಮೋಸ್ಟ್ ತರಿಸ್ತೇವೆ. ನಾ ಎಲ್ಲರೂ ಹೋದಾಗ ಈಗ ನಂಗೆ ಒಂದು ಇಷ್ಟ ಆಗಿತ್ತು ಅಂದ್ರೆ ನಾ ಅಲ್ಲಿ ಪಟ್ನ ತೊಗೊಂಡ್ಬಿಡ್ತೇನೆ. ಪ್ಲಾನ್ ಮಾಡಿ ತೊಗೊಳಂಗಿಲ್ಲ. ಇನ್ನೊಂದು ಅಂದ್ರೆ ನಾ ಹೊರಗೆ ಯಾಕೆ ತೊಗೋತೇನೆ ಅಂದ್ರೆ ಬಾರ್ಗೇನಿಂಗ್ ಮಾಡಿ ತೊಗೊಳಕ್ ಸಿಗ್ತೈತ್ರಿ. ಅದಕ್ಕೆ ಬಾರ್ಗೇನಿಂಗ್ ಮಾಡಕ್ ಸಿಗ್ತೈತೆ. ಅದಕ್ಕೆ ನಾ ಹೆಚ್ಚು ಹೊರಗೆ ತೊಗೋತೇನೆ. ನಂಗೆ ಇಷ್ಟ ಆಯ್ತಂದ್ರೆ ಆನ್ ದಿ ಸ್ಪಾಟ್ ತೊಗೊಂಡ್ಬಿಡ್ತೇನೆ. ಲಿಂಕ್ ಇರೋದ್ರೆ ಲಿಂಕ್ ಕೊಡ್ತೇನೆ. ಆಲ್ಮೋಸ್ಟ್ ನಾ ಆನ್ಲೈನ್ದಾಗ ತೊಗೊಳಂಗಿಲ್ಲ. I have PCOS. Any tips to pregnant? Please consider this message. Okay. ನಾನು ಫುಲ್ PCOS ಬಗ್ಗೆನ ಒಂದು ಸ್ಪೆಷಲ್ ಬ್ಲಾಗ್ ಮಾಡೀನಿ. ಹಾ, ಡಿಸ್ಕ್ರಿಪ್ಷನ್ದಾಗ ಲಿಂಕು ಕೊಟ್ಟಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ರಿ. ಫುಲ್ ಡೀಟೇಲ್ ಆಗಿ ನಾ ಅದ್ರ ಬಗ್ಗೆನೇ ಎಲ್ಲ ಹೇಳಿದೀನಿ. ರಿಯಾಲಿಟಿ ನಾನು ಏನು ಫಾಲೋ ಮಾಡೀನಿ ಅದನ್ನೇ ಹೇಳೀನಿ. ಮತ್ತು ಇನ್ನೊಂದು
ಖುಷಿ ಆಗೋದೇನಂದ್ರ ಆ ವಿಡಿಯೋ ಥ್ರೂದಿಂದ ಒಬ್ಬರ ರುಟೀನ್ ಫಾಲೋ ಮಾಡಿ ಪ್ರೆಗ್ನೆನ್ಸಿ ಕನ್ಸೀವ್ನು ಆಗಿದಾರಂತ ನಂಗೆ DM ಮಾಡಿ ಕಾಮೆಂಟು ಮಾಡ್ಯಾರ. ನಂಗೆ ಭಾಳ ಖುಷಿ ಆಯ್ತು. ಭಾಳ ಖುಷಿ ಆಗುತ್ತೆ. ಅವ್ರ ಕನ್ಸೀವ್ ಪಾಸಿಟಿವ್ ಆಯ್ತಂತ, ಅವ್ರು ಅದನ್ನ ರುಟೀನ್ ಫಾಲೋ ಮಾಡೀನಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಂಡ್ರು. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನೀವು ಹೋಗಿ ಆ ವಿಡಿಯೋ ನೋಡ್ರಿ, ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಇರ್ತೈತಿ. ಓಕೆ ಅಕ್ಕ, ಹೇರ್ ಗ್ರೋತ್ ಟಿಪ್ಸ್ ಹೇಳಿ ಅಕ್ಕ. ಹೇರ್ ಫಾಲ್ ಜಾಸ್ತಿ ಆಗಿದೆ, And ಅದು ಎಲ್ಲರಿಗೂ ಪ್ರಾಬ್ಲಮ್ ಆಗೈತಿ. ನಮಗೂ ಹೇರ್ ಫಾಲ್ ಆಗ್ತಿತ್ತು. ನನ್ನ ಪ್ರೆಗ್ನೆನ್ಸಿ ಒಳಗೆ ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನಿ, ಅವಾಗೂ ಹೇರ್ ಗ್ರೋತ್ ಆಯ್ತು. ಮತ್ತೆ ನಾನು PCOD ಇದ್ದಾಗ ಮೆಂತಿ ಸೀಡ್ಸ್ ತಗೊಂಡು ಅವಾಗೂ ನಂಗೆ ಹೇರ್ ಗ್ರೋತ್ ಆಯ್ತು. ಸೀಡ್ ಸೈಕ್ಲಿಂಗ್ ಮಾಡಿ ಅದಕ್ಕೆ ಹೇರ್ ಗ್ರೋತ್ ಆಯ್ತು. ಇದ್ ಬಿಟ್ರೆ ನಾನು ಮತ್ತೇನು ಮಾಡಿಲ್ಲ. ಅದಕ್ಕೂ ಸೆಪರೇಟ್ ವಿಡಿಯೋ ಮಾಡಿ ಹೋಗಿ ಚೆಕ್ ಮಾಡಿ. ಹೋಮ್ ಟೂರ್ ನಾ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ಮೇಲೆ ಹೋಮ್ ಟೂರ್ ಮಾಡ್ತೇನೆ. ನಿಮ್ಮ ತಮ್ಮ ತಂಗಿನ ಬ್ಲಾಗ್ ಯಾಕೆ ತೋರಿಸಲ್ಲ ನೀವು ಅಂತ ಕೇಳ್ತಾರೆ. ಒಬ್ರು ಯಾರಂತ ಗೊತ್ತಿಲ್ಲ. ಈ ಕ್ವಶನ್ಸ್ಗಿಂತನೂ ನನಗ ಅವ್ರ ಫೇಕ್ ಅಕೌಂಟ್ ಮಾಡಿ ನನಗ DM ಎಲ್ಲ ಮಾಡ್ತಾರೆ. DM ಥ್ರೂಲೇ ನಂಗೆ ಮೆಸೇಜ್ ಮಾಡ್ಯಾರು. ನನಗೆ ತಮ್ಮನೂ ಅದಾನು, ಅವನದು ಮದುವೆ ಆಗೈತಿ, ಅವನದು ಒಂದು ಫ್ಯಾಮಿಲಿ ಆಗೈತಿ, ಅವನು ಆರಾಮಾಗ್ಯದಾನು. ನನ್ನ ತಂಗಿ ಅದಾಳು, ಅವ್ರದ್ದು ಒಂದು ಮದುವೆ ಆಗೈತಿ, ಅಕ್ಕಿ ಆರಾಮಾಗ್ಯದಾಳು. ಅವಾಗ ಹೋದಾಗ ಬ್ಲಾಗ್ ನ ಇನ್ ಕೇಸ್ ಅವ್ರನ್ನ ಭೇಟಿ ಆದಾಗ ಮಾತಾಡ್ಸಿದಾಗ ನಾನು ಬ್ಲಾಗ್ದಾಗ ತೋರಿಸ್ತೀನಿ. ಇದು ಯಾರು ಇಂಟೆನ್ಷನ್ಲಿ ಸಾರ್ಕೆ ಮೆಸೇಜ್ ಮಾಡತ್ತೀರಿ, ಪ್ಲೀಸ್ ಮಾಡಕ್ ಹೋಗ್ಬೇಡ್ರಿ. ಅವ್ರು ಏನಾರು ನನ್ನ ಬ್ಲಾಗ್ದಾಗ ಕಾಣಿಸ್ಕೊಂಡ್ರೆ ನಾನು ತೋರಿಸ್ತೀನಿ. ಎಲ್ಲರೂ ಅವ್ರವ್ರ ಹಾದಿ ಒಳಗೆ ಅವ್ರು ಆರಾಮದ, ನಾವು ಭೀ ಆರಾಮದೆ. ಇದಕ್ಕೆ ಆನ್ಸರ್ ಸಿಗ್ತಾನತೀನಿ, ಮತ್ ಕೇಳಬೇಡ್ರಿ. ಇನ್ನೊಂದು ಲಾಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ಮಂಜು ಅವ್ರ ಪೇಮೆಂಟ್ ಎಷ್ಟ, ನೀವೆಲ್ಲ ಹೆಂಗ್ ಮೈಂಟೈನ್ ಮಾಡ್ತೀರಿ ಅಂತ ಹೇಳಿ. ಅದ ಈಗ ಹೇಳಕ್ ಬರಂಗಿಲ್ಲ. ಓಕೆ, ಭಾಳ ಜನ ಕೇಳಿರೋದಂದ್ರೆ ಮಂಜು ಅವ್ರ ಪೇಮೆಂಟ್ ಎಷ್ಟ ಅಂತ ಹೇಳಿ. ನಾ ಹೇಳಕ್ ಬರಂಗಿಲ್ರಿ, ಯಾಕಂದ್ರ ಅವ್ರದ್ದು ಪೇಮೆಂಟ್ ನಾ ಹೆಂಗ್ ರಿವೀಲ್ ಮಾಡ್ಲಿ. ನಂದು ಏನಾರ ಇನ್ ಫ್ಯೂಚರ್ನಾಗ ನನ್ನ ಪೇಮೆಂಟ್ ಏನಾರ ಬಂದ್ರೆ ನಾನು ನಿಮ್ ಜೊತೆ ರಿವೀಲ್ ಮಾಡ್ಕೋತೀನಿ. ಇದ್ರಾಗ ರಿವೀಲ್ ಮಾಡಬಾರ್ದು ಅಷ್ಟಕ್ಕೊಂದು ಐತೆನಾ, ಹಂಗಿಲ್ಲ. ಮುಂದೊಂದಿನ ನಂದಾದಂತ ಏನಾರ ಪೇಮೆಂಟ್ಸ್ ಬರಾಕತ್ರ ನಾನು ನಂದು ಶೇರ್ ಮಾಡ್ಕೋತೀನಿ. ಮಂಜು ಅವ್ರದ್ದು ಅವ್ರು ಯಾವಾಗ ಶೇರ್ ಮಾಡ್ಕೋಬೇಕು ಅನಿಸ್ತೈತೆ ಅವ್ರು ಮಾಡ್ಕೋತಾರೋ. ಶೇರ್ ಮಾಡೇ ಮಾಡ್ತೀನಿ. ಬಟ್ ಅವ್ರನ್ನ ಫೋರ್ಸ್ ಮಾಡಂಗಿಲ್ಲ ನೀವು ಪೇಮೆಂಟ್ ರಿವೀಲ್ ಮಾಡ್ರಿ ಅಂತ. ಬಟ್ ಒಂದ್ ಮಾತ್ರ ಹೇಳ್ತೀನಿ, ನಾವು ತಿನ್ಕೊಂಡ್ ಉಣ್ಕೊಂಡ್ ಆರಾಮಿರುವಷ್ಟು EMI ಕಟ್ಕೊಂಡ್ ಆರಾಮಿರುವಷ್ಟು ಪೇಮೆಂಟ್ ಬರ್ತೈತಿ, ಹೆಚ್ಚು ಏನು ಬರಂಗಿಲ್ಲ. ಈಗ ಏನಾರ ನೀವು ಸಪೋರ್ಟ್ ಮಾಡಿ ಯೂಟ್ಯೂಬ್ನಾಗ ಸಕ್ಸಸ್ ಆದ್ರ ಮಾತ್ರ ಬರಬಹುದು. ಬಂದ್ರೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಮಾಡ್ಬೋದು. ಸೊ ಫೈನಲಿ ನೀವೆಲ್ಲರೂ ಕೇಳಿದ ಕ್ವಶನ್ಸ್ಗೂ ಎಲ್ಲಾನು ಆನ್ಸರ್ ಮಾಡಿದೇವೆ ಅಂತ ನಾ ಅನ್ಕೋತೀನಿ. ಕರೆಕ್ಟ್ ಆಗ ಆನ್ಸರ್, ಜೆನ್ಯೂನ್ ಆಗ ಆನ್ಸರ್ ಮಾಡೇವಿ. ಏನೈತೆ ಅದ ರಿಯಲ್ ಆಗ ಹೇಳೇನಿ. ಅಂಡ್ ಮಂಜು ಅವರ ಫಸ್ಟ್ ಟೈಮ್ ವಿಡಿಯೋದಾಗ ಮಾತಾಡಕ್ ಕಲಿಯಾಕತ್ತಾರು. ನಾ ಅಂತೂ ಅವ್ರಿಗೆ ಹುರಿದುಂಬಿಸತೀನಿ, ನೀವು ಹುರಿದುಂಬಿಸ್ರಿ. ಯಾಕಂದ್ರೆ ಏನಾರ ಕಲಿಯುವಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಈಗ ಅವರಾಗೆ ಬ್ಲಾಗ್ ಮಾಡ್ತೀನಿ ಅಂತ ಮುಂದುವರತ್ತಾರು. ಸೊ ನಂಗಂದ್ರೆ ಭಾಳ ಖುಷಿ ಆಗತೈತಿ. ನೀವು ಅವ್ರಿಗೆ ಸಪೋರ್ಟ್ ಮಾಡ್ರಿ. ಆ್ಯಂಡ್ ನಾವು ಯಾವ ರೀತಿ ವ್ಲಾಗ್ಸ್ ಮಾಡಬೇಕು, ಏನೇನೇ ಎಕ್ಸ್ಪೆಕ್ಟೇಷನ್ಸ್ ಅದಾವು ಅಂತ ಕಾಮೆಂಟ್ ಮಾಡ್ರಿ. ಅದೇ ರೀತಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವತ್ತಿನ ವಿಡಿಯೋ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ಆ್ಯಂಡ್ ಬಿ ಸೇಫ್ ಆ್ಯಂಡ್ ಸ್ಟೇ ಹೆಲ್ದಿ. ಬಾಯ್ ಬಾಯ್. ಇಲ್ಲವಾದರೆ ನಾ